ಗದ್ಯ ಭಾಗ ಯಾವುದು? ಪ್ರಜಾನಿಷ್ಠೆ ಗದ್ಯ ಭಾಗದ ಲೇಖಕರು ಯಾರಪ್ಪ ಅಂತಂದ್ರೆ ಅಲ್ವಾ? ಸಾಸಿ ಮರುಳಯ್ಯ ಅವರ ಪರಿಚಯವನ್ನ ನಾವು ಮೊದಲಿಗೆ ನೋಡೋಣ. ಪರಿಚಯ ಭಾಗವನ್ನ ಯಾರು ಓದ್ತೀರಿ? ಸಾಸಿ ಮರುಳಯ್ಯ, ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರು ಸಾಮಾನ್ಯ ಶಕ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿನ ತಾಲೂಕಿನ ಸಾಸ್ಲು ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರು ಸಾಮಾನ್ಯ ಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನು ಮತ್ತು ಸಾಮಾನ್ಯ ಶಕ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿಯ ಅರಸು ಮತ್ತು ಕನ್ನಡ ಸಾಹಿತ್ಯ ಕುರಿತು ಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿದ್ದರು. ಸಾಮಾನ್ಯ ಶಕ 1995ರಲ್ಲಿ ಇವರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ಇವರು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ ವಾತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇವರು ದಿನಾಂಕ 5/2/2016ರಂದು ವಿಧಿವಶರಾದರು. ಪ್ರಾಕೃತ ಪ್ರಜಾನಿಷ್ಠೆ ಗದ್ಯಪಾಠವನ್ನು ಸಾಸಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ದು ನಿಗದಿಪಡಿಸಿದೆ. ಇಷ್ಟು ಕೃತಿಕಾರರ ಪರಿಚಯ. ಪ್ರಜಾನಿಷ್ಠೆ ಗದ್ಯ ಭಾಗದ ಲೇಖಕರು ಸಾಸಿ ಮರುಳಯ್ಯ ಅವರು. ಆಯ್ತಾ? ಗದ್ಯ ಲೇಖಕರ ಪರಿಚಯವನ್ನ 3 ಅಂಕಗಳಿಗೆ ಕೇಳಲಾಗುತ್ತೆ. ಇಲ್ಲಿರೋ ಇಷ್ಟನ್ನು ನೀವು ಬರೆಯಬೇಕಾಗಿಲ್ಲ. ಎಷ್ಟನ್ನು ಬರೀಬೇಕು? ಕೇವಲ 4 ಅಂಶಗಳನ್ನ ಮಾತ್ರ ನೀವು ಬರೀಬೇಕು. ಲೇಖಕರ ಪರಿಚಯವನ್ನ ಕೇಳಿರ್ತಾನೆ. ಅದರಲ್ಲಿ ನೀವೇನ್ ಮಾಡ್ಬೇಕಾಗಿರೋದು? ಕಾಲ, ಸ್ಥಳ, ಕೃತಿಗಳು, 4ನೇ ಅಂಶ ಯಾವುದು? ಇಷ್ಟನ್ನ ನೀವೇನ್ ಮಾಡ್ಬೇಕು? ಬರೀಬೇಕಾಗುತ್ತೆ. ಕಾಲ ಎಷ್ಟು? 1931. ಸ್ಥಳ ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಅನ್ನೋ ಗ್ರಾಮದಲ್ಲಿ ಜನಿಸಿದ್ದಾರೆ. ಇನ್ನು ಕೃತಿಗಳು ಶಿವತಾಂಡವ, 2 ಕೆಂಗನಕಲ್ಲು ಇತ್ಯಾದಿ. ಗೊತ್ತಾಯ್ತಾ? ಕೃತಿಗಳು ಶಿವತಾಂಡವ, ಕೆಂಗನಕಲ್ಲು ಇತ್ಯಾದಿ ಅಂತೇಳಿ ಒಂದು 3 ಕೃತಿಗಳನ್ನಾದ್ರೆ ಏನ್ ಮಾಡ್ಬೇಕು? ನೀವು ಹೆಸರಿಸ್ಬೇಕು. ಇನ್ನು ಪ್ರಶಸ್ತಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇತ್ಯಾದಿ ಅಂತೇಳಿ ಬರೆದ್ರು ಆಯ್ತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇಷ್ಟು ಇವರು ಪ್ರಶಸ್ತಿಗಳು ಇತ್ಯಾದಿ. ಇಷ್ಟನ್ನು ನೀವು ಬರೆದ್ರಿ ಅಂದ್ರೆ 3 ಅಂಕಗಳಿಗೆ ಇಷ್ಟನ್ನು ನೀವು ವಿವರವಾಗಿ ಬರೀಬೇಕು. ಆದ್ರೆ ಪರೀಕ್ಷೆಯಲ್ಲಿ ಈ ರೀತಿ ಬರೆಯ ಆಗಿಲ್ಲ. ವಿವರಣಾತ್ಮಕವಾಗಿ ಗದ್ಯ ರೂಪದಲ್ಲಿ ಲೇಖಕರ ಪರಿಚಯವನ್ನು ಕೇಳೋದು 10ನೇ ತರಗತಿಯಲ್ಲಿ. ಆಯ್ತಾ? ಇಷ್ಟನ್ನ ನೀವು ಗಮನಿಸಬೇಕು. ಪ್ರಕೃತ ಪ್ರಜಾನಿಷ್ಠೆ ಗದ್ಯ ಪಾಠವನ್ನು ಸಾಸಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಪುಟ ಸಂಖ್ಯೆ 68ರಿಂದ 79ರವರೆಗೆ ಆಯ್ದು ನಿಗದಿಪಡಿಸಿದೆ. ಇಷ್ಟು ಲೇಖಕರ
ಪರಿಚಯ. ಲೇಖಕರ ಒಂದು ಭಾವಚಿತ್ರ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರುವಂತೆ, ಅರ್ಥ ಆಯ್ತಾ? ಇವರು ಸಾಶಿ ಮರುಳಯ್ಯ, ಪ್ರಜಾನಿಷ್ಠೆ ಗದ್ಯ ಭಾಗದ ಲೇಖಕರು. ಕಾಣಿಸ್ತಾ? ಈಗ ಈ ಗದ್ಯ ಭಾಗದ ಆಶಯ ಏನು ಅಂತ ನೋಡೋಣ. ಗದ್ಯ ಭಾಗದ ಆಶಯ ಓದಪ್ಪ ಪಯಸ್. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ, ಆತನ ಮಹಾರಾಣಿ ಶಾಂತಲಾದೇವಿ ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರುವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಂಡಳು. ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದಾಗಿದೆ. ಇದು ಆಶಯ. ಒಟ್ಟು ಈ ಪಾಠದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರಜೆಗಳಿಗೆ ರಾಜ್ಯದ ಬಗ್ಗೆ ಮತ್ತೆ ತಮ್ಮನ್ನು ಆಳ್ತಾ ಇರುವಂತಹ ರಾಜನ ಬಗ್ಗೆ ಅಲ್ವಾ, ಯಾವ ರೀತಿ ನಿಷ್ಠೆ ಪ್ರಾಮಾಣಿಕತೆ ಅವ್ರಿಗೆ ನಂಬಿಕೆ ಇದೆ ಅಂತ ತಿಳಿಸ್ಕೊಡೋದು ಈ ಪಾಠ. ಅರ್ಥ ಆಯ್ತಾ? ಏನಾಗಿದ್ರೆ ನಿಷ್ಠೆ ಅಥವಾ ಪ್ರಾಮಾಣಿಕತೆ ಅಂತಂದ್ರೆ ಏನು ಅನ್ನೋದಕ್ಕೆ ಒಂದು ಸಣ್ಣದ ಉದಾಹರಣೆ ಹೇಳ್ತೀನಿ. ನಿಮಗೆ ಗೊತ್ತೇ ಇದೆ ಆ ಕತೆ ಅಲ್ವಾ? ಒಬ್ಬ ಕಟ್ಟಿಗೆ ಕಡಿಯುವಂತ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದ, ಕಟ್ಟಿಗೆಯನ್ನ ಕಡ್ಕೊಂಡು ಬರ್ಲಿಕ್ಕೆ ಕಾಡಿಗೆ ಹೋಗ್ತಾನೆ. ನದಿ ಪಕ್ಕದಲ್ಲೇ ಇರುವಂತ ಒಂದು ದೊಡ್ಡದಾದ ಮರವನ್ನ ಹತ್ತಿ ಒಂದು ಕೊಂಬೆಯನ್ನು ಕಡಿಯುವಂತ ಸಂದರ್ಭದಲ್ಲಿ ಆ ಕೈಯಿಂದ ಜಾರಿ ಕೊಡಲಿ ಏನ್ ಮಾಡುತ್ತೆ, ನೀರೊಳಗೆ ಬಿದ್ದೋಗುತ್ತೆ. ಅದನ್ನೇ ಬಿದ್ದೋದ ತಕ್ಷಣನೇ ದಡದ ಮೇಲೆ ಕೂತ್ಬಿಟ್ಟು ಅದೇ ವ್ಯಥೆ ಪಡ್ತಾ ಇರುವಾಗ ಒಬ್ಬ ದೇವತೆ ಆತನ ಎದುರಿಗೆ ಪ್ರತ್ಯಕ್ಷರಾಗಿ ಏನು ಅಂತ ಕೇಳಿದಾಗ ಅವನು ಇರೋ ಕಾರಣವನ್ನ ಹೇಳ್ತಾನೆ. ಹಿಂಗೆ ಕಟ್ಟಿಗೆ ಕಡಿಯೋ ಸಂದರ್ಭದಲ್ಲಿ ನನ್ನ ಕೈಯಿಂದ ಜಾರಿ ನನ್ನ ಕೊಡಲಿ ಇಲ್ಲೇ ನೀರೊಳಗೆ ಬಿದ್ದೋಗ್ಬಿಡ್ತು ಅಂತ ಹೇಳ್ತಾನೆ. ದೇವತೆ ಅವನ ನಿಷ್ಠೆಯನ್ನ ಪರೀಕ್ಷೆ ಮಾಡಬೇಕು ಅಂತೇಳಿ ನೀರೊಳಗೆ ಮುಳುಗಿ ಏನ್ ಮಾಡುದು, ಮೊದಲಿಗೆ ತಂದು ಕೊಟ್ಟಿದ್ದು ಯಾವ ಕೊಡಲಿ, ಚಿನ್ನದ ಕೊಡಲಿ. ಅದನ್ನ ಎತ್ತಿ ತಂದು ಅವನಿಗೆ ಕೊಡ್ತಾಳೆ. ಆದ್ರೆ ಅವನು ಅದನ್ನ ಸ್ವೀಕರಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಕೊಡಲಿ ಅದಲ್ಲ, ಇದು ಅವನಲ್ಲಿರುವಂತಹ ನಿಷ್ಠೆ ಅಲ್ವಾ, ಅದಲ್ಲ ನಂದು ಅಂತ ಹೇಳಿದಾಗ ಮತ್ತೆ ಮುಳುಗಿ ಏನ್ ಮಾಡಿದ್ಲು ಆ ದೇವತೆ, ಬೆಳ್ಳಿಯ ಕೊಡಲಿಯನ್ನ ತಂದು ಕೊಡ್ತಾಳೆ. ಅದನ್ನು ಸಹ ಅವನು ನನ್ನದಲ್ಲ ಅಂತೇಳಿನೇ ಹೇಳ್ತಾನೆ. ಕೊನೆಗೆ ಅವನಲ್ಲಿರುವಂತಹ ಪ್ರಾಮಾಣಿಕತೆಯನ್ನ ಮೆಚ್ಚಿ ಆ ದೇವತೆ 3 ಕೊಡಲಿಯನ್ನು ತಂದು ಅವನಿಗೆ ಕೊಟ್ಟು ಆಶೀರ್ವದಿಸಿ ಹೋಗ್ತಾಳೆ. ಇಲ್ಲಿ ಅವನಲ್ಲಿರುವಂತ ನಿಷ್ಠೆ ಪ್ರಾಮಾಣಿಕತೆ. ಅದೇ ರೀತಿ ನಾವು ಇಲ್ಲಿ ನೋಡ್ತಾ ಇರುವಂತದ್ದೇನು, ಈ ಪಾಠದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ, ಆ ಹೊಯ್ಸಳ ಸಾಮ್ರಾಜ್ಯದ ಪ್ರಜೆಗಳು ಯಾವ ರೀತಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಹೊಂದಿದ್ರು ಅನ್ನೋದು, ಅದೇ ಪ್ರಜಾ ನಿಷ್ಠೆ. ಅರ್ಥ ಆಯ್ತಾ? ಈ ಆಶಯದಲ್ಲಿ ಏನ್ ನೋಡ್ತೀವಿ ನಾವು ಅಂತ ಹೇಳಿದ್ರೆ, ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ. ಹೊಯ್ಸಳ ವಂಶದ ಅರಸನ ಹೆಸರೇನ? ವಿಷ್ಣುವರ್ಧನ. ಹೆಸರಾಂತ ಅರಸ, ಹೊಯ್ಸಳ ವಂಶದಲ್ಲಿ ಹೆಸರಾಂತ ಅರಸ ಇವನು ಯಾರು? ವಿಷ್ಣುವರ್ಧನ. ಆತನ ಮಹಾರಾಣಿ ಶಾಂತಲಾದೇವಿ, ನಾಟ್ಯ ರಾಣಿ ಶಾಂತಲಾ ಅಂತ ಕರಿತೀವಿ, ಶಾಂತಲಾ ದೇವಿ. ಈತನ ಮಡದಿ ಹೆಸರು ಶಾಂತಲಾದೇವಿ. ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರುವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಂಡಳು. ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದಾದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದಾಗಿದೆ. ಹೀಗೆ ಆ ಹೊಯ್ಸಳ ಸಾಮ್ರಾಜ್ಯದ ಅರಸ ವಿಷ್ಣುವರ್ಧನ ಮತ್ತು ಆತನ ಪತ್ನಿ ಶಾಂತಲಾದೇವಿ ಇಬ್ಬರು ಆಳ್ವಿಕೆ ಮಾಡ್ತಾ ಇದ್ರು. ಒಮ್ಮೆ ಯುದ್ಧ ಸಂದರ್ಭದಲ್ಲಿ ವಿಷ್ಣುವರ್ಧನ ಏನ್ ಮಾಡ್ಬೇಕಾಯ್ತು, ರಾಜ್ಯವನ್ನ ಬಿಟ್ಟು ಬೇರೊಂದು ಶತ್ರುಗಳ ಗಡಿ ಭಾಗಕ್ಕೆ ಹೋಗಿ ಯುದ್ಧವನ್ನ ಮಾಡಬೇಕು ಅಂತೇಳಿ ಈ ಸೈನ್ಯವನ್ನ ಕರ್ಕೊಂಡು ಹೋಗಿದ್ದಾನೆ. ಈಗ ರಾಜಧಾನಿಯಲ್ಲಿ ರಾಜನೂ ಇಲ್ಲ, ಹೆಚ್ಚು ಕಡಿಮೆ ಸೈನಿಕರು ಸಹ ಇಲ್ಲ ಅಲ್ವಾ. ಹಾಗಾದ್ರೆ ರಾಜ ಇಲ್ದಿರುವಂತ ಸಂದರ್ಭದಲ್ಲಿ ಆ ರಾಜ್ಯವನ್ನು ನೋಡುವಂತ ಹೊಣೆಗಾರಿಕೆ ಯಾರಿಗೆ ಬಿತ್ತು?
ಶಾಂತಲಾದೇವಿಗೆ ಹೊಣೆಗಾರಿಕೆ ಬಿತ್ತು. ಈಗ ತನ್ನ ಪತಿ ಬರೋವರೆಗೂ ತನ್ನ ರಾಜ್ಯವನ್ನ ಅರಮನೆಯನ್ನ ಕಾಪಾಡ್ಕೋಬೇಕಾಗಿದೆ ಅವಳು. ಯಾರೋ ಶಾಂತಲಾದೇವಿ. ಅದಕ್ಕೆ ಅವಳು ಇರೋ ಒಂದು 4-5 ದಿನದಲ್ಲಿ ಏನೇನೋ ಪ್ರಯತ್ನವನ್ನು ಪಡ್ತಾ ಇದ್ಲು, ಎಲ್ಲಾ ರೀತಿಯ ಕ್ರಮಗಳನ್ನ ಅನುಸರಿಸ್ತಾ ಇದ್ಲು. ಅವಳಿಗೊಂದು ಯೋಚನೆ ಬಂತು, ಏನು ಅಂದ್ರೆ ಈ ರಾಜನಿಗೆ ಮತ್ತು ರಾಜ್ಯಕ್ಕೆ ಪ್ರಜೆಗಳು ಯಾವ ರೀತಿ ನಿಷ್ಠೆಯಿಂದ ಇದ್ದಾರೆ ಅನ್ನೋದು ಪರೀಕ್ಷೆ ಮಾಡ್ಬೇಕಲ್ವಾ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ತನ್ನ ಮೈದುನ ಅಂದ್ರೆ ವಿಷ್ಣುವರ್ಧನನ ಸಹೋದರ ಉದಯಾದಿತ್ಯ ಅವನನ್ನ ಕರ್ಕೊಂಡು ಮಾರುವೇಷದಲ್ಲಿ ಅಂದ್ರೆ ಗಂಡು ಹುಡುಗಿಯನ್ನು ಹುಡ್ತಾಳೆ. ಮಾರುವೇಷದಲ್ಲಿ ಏನ್ ಮಾಡಿದ್ಲು, ಕುದುರೆಯನ್ನ ಹತ್ತಿ ತನ್ನ ಮೈದುನನ್ನ ಕರ್ಕೊಂಡ್ಬಿಟ್ಟು ಊರಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ಲು. ಯಾರು ಅವಳನ್ನ ಗುರ್ತು ಹಿಡಿದಿರ್ಬಾರ್ದು. ಮಾರುವೇಷ ಅಂದ್ರೆ ಏನು, ವೇಷವನ್ನ ಬದಲಾಯಿಸ್ಕೊಂಡು ಏನ್ ಮಾಡಿದ್ಲು, ಸಂಚಾರ ಹೊರಟ್ಲು. ಆ ರೀತಿ ಹೋಗ್ತಾ ಇರುವಾಗ ಒಂದು ಊರಿನ ಬಳಿ ಒಂದಷ್ಟು ಜನ ಸೇರಿ ಏನೋ ಗಲಾಟೆ ಮಾಡ್ತಾ ಇದ್ರು. ಆ ಗಲಾಟೆ ಏನು ಅಂತ ಸ್ವಲ್ಪ ನಿಂತು ನೋಡೋಣ ಅಂತೇಳಿ ಏನ್ ಮಾಡಿದ್ರು, ಉದಯಾದಿತ್ಯ ಮತ್ತು ಯಾರೋ ಶಾಂತಲಾದೇವಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಪಕ್ಕದಲ್ಲಿಯೇ ನಿಂತು ಅದನ್ನ ಆಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಲಿಸ್ಲಿಕ್ಕೆ ಶುರು ಮಾಡಿದಾಗ ಅದೊಂದು ವಿಶೇಷವಾದ ನ್ಯಾಯ ತೀರ್ಮಾನ ನಡೀತಾ ಇತ್ತಲ್ಲಿ. ಆ ಸಭೆ ಏನಪ್ಪ ಅಂದ್ರೆ ಏನೋ ನ್ಯಾಯ ತೀರ್ಮಾನವನ್ನ ಮಾಡ್ತಾ ಇದ್ರು. ಏನಿರ್ಬೋದು ಅಲ್ಲೇ ನಿಂತ್ಬಿಟ್ಟು ಕೇಳೋಣ ಅಂತೇಳಿ ಶಾಂತಲಾ ಮತ್ತು ಉದಯಾದಿತ್ಯ ಪಕ್ಕದಲ್ಲಿ ನಿಂತಿದ್ದಾರೆ. ಈಗ ಪಂಚಾಯಿತಿ ಕಟ್ಟೆ ಮೇಲಿರುವಂತ ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆ ಏನ್ ನಡೀತಾ ಇತ್ತಪ್ಪ ಅಂತ ಹೇಳಿದ್ರೆ, ಇಬ್ರು ರೈತರು ನಿಂತಿದ್ದಾರೆ ಅಲ್ಲಿ ಪಂಚಾಯಿತಿ ಕಟ್ಟೆ ಮುಂದೆ. ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ರೈತರು ನಿಂತಿದ್ದಾರೆ. ಆಮೇಲೆ ಪಂಚಾಯಿತಿ ಕಟ್ಟೆ ಮೇಲೆ ಒಂದು 10ರಿಂದ 12 ಜನ ಕುಟುಂಬ ಏನೋ ಇಡೀ ಊರಿನ ಹಿರಿಯರು ಅಲ್ವಾ, ಊರಿನ ಪ್ರಮುಖರು ಹಿರಿಯರು ಪಂಚಾಯಿತಿ ತೀರ್ಮಾನ ಮಾಡುವಂಥವ್ರೆಲ್ಲ ಕೂತಿದ್ದಾರೆ. ಅದ್ರಾಗೆ ಒಬ್ಬ ವ್ಯಕ್ತಿ ಕೇಳ್ತಾನೆ ಇಬ್ರು, ಏನಪ್ಪ ಮತ್ತೆ ಏನ್ ತೀರ್ಮಾನ ಮಾಡಿದ್ರಿ ಅಂತ ಹೇಳಿದಾಗ ಅಲ್ಲಿ ಊರಿನ ಜನ ಒಬ್ಬ ಕೇಳ್ತಾನೆ, ಏನಿದು ನಮ್ಗೆ ಏನು ಅರ್ಥ ಆಗ್ತಿಲ್ಲ, ಏನ್ ವಿಷಯ, ಯಾಕೆ ಜನ ಸೇರಿರೋದು ಅಂತ ಒಬ್ಬ ಕೇಳಿದಾಗ ಅದ್ರಲ್ಲಿ ಇನ್ನೊಬ್ಬ ನಾಯಕ ಹೇಳ್ತಾನೆ, ಯಾಕಾಗಿ ಇಲ್ಲಿ ಸೇರಿದೀವಿ ಅಂತ. ಯಾಕಾಗಿ ಸೇರಿದ್ರಪ್ಪ ಅಂತ ಹೇಳಿದ್ರೆ, ಆ ಇಬ್ರು ರೈತರಲ್ಲಿ ಒಬ್ಬ ರೈತ ಇನ್ನೊಬ್ಬ ರೈತನಿಗೆ ತನ್ನ ಜಮೀನನ್ನ ಮಾರಿದಾನೆ. ಈಗ 2 ವರ್ಷದ ಹಿಂದೆ ಏನ್ ಮಾಡಿದಾನೆ, ಜಮೀನನ್ನ ಮಾರಿದಾನೆ. 2 ವರ್ಷದ ನಂತರ ಈಗ ಭೂಮಿಯನ್ನು ಉಳುಮೆ ಮಾಡುವಾಗ ಕೊಂಡ್ಕೊಂಡಿರುವಂತವನ್ನ ಉಳುಮೆ ಮಾಡ್ತಾ ಇದ್ದಾನೆ. ಈಗ ಕೊಂಡ್ಕೊಂಡಂತ ಉಳುಮೆ ಮಾಡೋ ಸಂದರ್ಭದಲ್ಲಿ ಭೂಮಿಯಲ್ಲಿ ಆ ಹೊಲದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕೊಪ್ಪರಿಗೆ ಎಷ್ಟು ಚಿನ್ನ ಸಿಕ್ಬಿಡ್ತು. ಕೊಂಡ್ಕೊಂಡಿದ್ನಲ್ವಾ ಅವನಿಗೆ. ನಾವು ನೀವು ಆಗಿದ್ರೆ ಹಂಗೆ ಏನಾದ್ರು ಸಿಕ್ಕ ತಕ್ಷಣ ಏನ್ ಮಾಡ್ತಿದ್ವಿ, ಅದು ನಮ್ದೇ ಅಂತೇಳಿ ಅದನ್ನ ಬಚ್ಚಿಡೋ ಪ್ರಯತ್ನವನ್ನು ಮಾಡ್ಬಿಡ್ತಿದ್ವೋ ಏನೋ. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ದ, ರೈತ ಏನ್ ಮಾಡ್ದಪ್ಪ ಅಂತ ಹೇಳಿದ್ರೆ ಅದಿಷ್ಟನ್ನು ತಗೊಂಡೋಗಿ ಯಾರು ಕೊಂಡ್ಕೊಂಡಿದ್ನಲ್ವಾ ಮಾರಿದ್ನಲ್ವಾ ಅವನ ಹತ್ರ ಹೋಗಿ, ಇದು ನಿನಗೆ ವಾಪಸ್ ಸೇರ್ಬೇಕಾಗಿರೋದು ತಗೋ ಅಂತೇಳಿ ಅವನಿಗೆ ಒಪ್ಪಿಸ್ತಾನೆ. ಅವನ ಜಾಗದಲ್ಲಿ ಯಾರಾದ್ರೂ ಬೇರೆ ಯಾರಾದ್ರೂ ಇದ್ದಿದ್ರೆ ಏನ್ ಮಾಡಿದ್ರು, ಅಯ್ಯೋ ಹೌದು ನಂದೇ ಸೇರಿ ನನ್ನ ಹಿರಿಯರು ಯಾರು ಇಟ್ಟಾರು ಕೊಡು ಅಂತ ಇಸ್ಕೊಂಡ್ಬಿಡ್ತಿದ್ರೇನ. ಆದ್ರೆ ಆ ವ್ಯಕ್ತಿಯೆಲ್ಲ ಅಂಥದ್ದೇ ಪ್ರಾಮಾಣಿಕತೆ ಇತ್ತು. ಆ ವ್ಯಕ್ತಿ ಸಹ ಏನಂದ, ಇದು ನನ್ನದಲ್ಲ, ನಂದು ಹೊಲಕ್ಕೆ ಆಗಲಿ ನಾನು ಏನ್ ಮಾಡ್ಬಿಟ್ಟಿದ್ದೀನಿ, ಮಾರಿ ಅದಕ್ಕೆ ಎಷ್ಟು ಬೆಲೆ ಬೇಕು ಅಷ್ಟು ತಗೊಂಡ್ಬಿಟ್ಟಿದ್ದೀನಿ. ಇನ್ನು ಅದ್ರ ಮೇಲೆ ಯಾವ ಹಕ್ಕು ನನಗೆ ಇಲ್ಲ. ಇರೋ ಹಕ್ಕೆಲ್ಲ ಯಾರ್ದೀಗ, ಕೊಂಡ್ಕೊಂಡೊಂದು ಮಾರಿನದಲ್ಲ. ಮಾರಿನ ದುಡ್ಡಿಗೆ ಬಂದ್ಬಿಟ್ಟೈತೆ ಆವಾಗಲೇ. ಈಗ ಯಾರು ಕೊಂಡ್ಕೊಂಡಿದ್ದಾನಲ್ವಾ ಅವನಿಗೆ ಸೇರ್ಬೇಕಿದು, ಅಂದ್ರೆ ನೀನೇ ಇದ್ರ ಮಾಲೀಕ, ತಗೋ ನೀನೇ ತಗೊಂಡು ಹೋಗು ಅಂತ ಅವನು. ಅದಕ್ಕೆ ಇವನು ಒಪ್ಪಲ್ಲ. ಏನಂತಾನೆ, ಬೇಡ ಬೇಡ, ಅದು ನಿನ್ನ ಪೂರ್ವಜರು ಯಾರೋ ಇಟ್ಟರ ಆಸ್ತಿ, ಅದು ನಾನು ತಗೊಂಡಿದ್ದೀನಿ ಅಂದ್ರೆ ಅದು ನನಗೆ ದಕ್ಕಲ್ಲ. ನಿನ್ನ ಪೂರ್ವಜರು ನಿನಗೆ ಸೇರ್ಬೇಕು. ನಾನು ದುಡ್ಡು ಕೊಟ್ಟರೆ ಮೇಲಿನ ಹೊಲಕ್ಕೆ ಹೊರತು ಅದ್ರೊಳಗಿರೋ ಸಂಪತ್ತಿಗಲ್ಲ. ಇದು ನಿಂದೆ, ನಿನ್ನ ಪೂರ್ವಜರದ್ದು ತಗೋ ಅಂತ ಅವನು ವಾದ ಮಾಡ್ತಾನೆ. ಅವನು ಬೇಡ, ಇದು ನಿನ್ನೆ ಸೇರ್ಬೇಕಾಗಿರೋದು, ಅದಕ್ಕೆ ಬೆಲೆ ಕೊಟ್ಬಿಟ್ಟಿದೀಯಾ. ಎಲೆ ಅಡಿಕೆ ಬಾಯಲ್ಲಿ ಹಾಕ್ಕೊಂಡು ಉಗಿದ ಮೇಲೆ ಮತ್ತೆ ಎತ್ತು ಬಾಯೊಳಗೆ ಹಾಕೊಂಡಂಗೆ ಆಗುತ್ತೆ. ನೀನು ಕೊಟ್ಟಷ್ಟು ಒಂದನ್ನು ತಗೊಂಡ್ರೆ ಈ ಮಾತು ಬರುತ್ತೆ ಗದ್ದೆ ಭಾಗದಲ್ಲಿ, ಅರ್ಥಾಯ್ತಾ? ಮತ್ತೆ ನಾನು ಬಾಯೊಳಗೆ ಹಾಕೊಂಡಂಗೆ ಆಗುತ್ತೆ, ಇದು ತಪ್ಪಾಗುತ್ತೆ, ಬೇಡ ಇದು ನಿನಗೆ ಸೇರಬೇಕು ಅಂತ ಇಬ್ರು ವಾದವನ್ನೇ ಮಾಡ್ತಾ ಇದ್ದಾರೆ, ಮುಂದುವರಿಸ್ತಿದ್ದಾರೆ. ಕೊನೆ ಪಂಚಾಯತಿಯವರಿಗೆ ಏನು ತೀರ್ಮಾನ ಹೇಳ್ಬೇಕು ಅನ್ನೋದೇ ಗೊತ್ತಾಗಲೇ ಇಲ್ಲ. ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ಇಡೀ ಸಂಪತ್ತು ಈ ಸಿಕ್ಕಿರೋಂಥ ನಿಧಿ ಏನಿದೆಯಲ್ವಾ ಇದು ರಾಜ್ಯದ ಬೊಕ್ಕಸಕ್ಕೆ ಕೊಟ್ಬಿಡೋಣ, ಇದಕ್ಕೆಲ್ಲ ಊರಿನ ಜನ ಏನಂತೀರಿ
ಅಂತ ಕೇಳಿದಾಗ ಊರಿನ ಜನ ಎಲ್ಲ ಆಯ್ತು ನಮ್ದು ಒಪ್ಪಿಗೆ ಇದೆ ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ರು. ಏನ್ ರಾಜ್ಯದ ಬೊಕ್ಕಸಕ್ಕೆ ಅಂತಂದ್ರೆ ಅರ್ಥ ರಾಜ್ಯದ ರಾಜನಿಗೆ ಕೊಡೋದು. ಒಂದೇ ಮಾತಲ್ಲಿ ಅಂದ್ರೆ ಅರ್ಥ ರಾಜನಿಗೆ ಕೊಡೋದು ಅಂದ್ರೆ ಅರ್ಥ ರಾಜ್ಯದ ಖಜಾನೆಗೆ ಸೇರಿಸೋದು. ರಾಜ್ಯದ ಖಜಾನೆಗೆ ಸೇರ್ತು ಅಂದ್ರೆ ಅಲ್ಲಿ ಮತ್ತು ಯಾರಿಗಂತ ಖರ್ಚಾಗುತ್ತದು? ಪ್ರಜೆಗಳಿಗೆ ವಿನಿಯೋಗ ಆಗುತ್ತೆ. ಹಾಗಾಗಿ ಇದನ್ನ ರಾಜ್ಯದ ಬೊಕ್ಕಸಕ್ಕಿನೇ ಕೊಟ್ಬಿಡೋಣ, ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಊರಿನವರೆಲ್ಲ ಕೇಳಿದಾಗ ಇಡೀ ಊರಿನವರೆಲ್ಲ ಒಂದೇ ಮಾತಲ್ಲಿ ಏನಂತ ಹೇಳಿದ್ರು, ನಮ್ಮದು ಒಪ್ಪಿಗೆ ಇದೆ ಅಂತ ಒಪ್ಕೊಂಡ್ರು. ಇದೇನು ಹೇಳುತ್ತೆ? ಪ್ರಜೆಗಳಲ್ಲಿ ರಾಜನ ಬಗ್ಗೆ ಇರುವಂತಹ ಅಪಾರವಾದ ನಂಬಿಕೆ ವಿಶ್ವಾಸ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಆಯ್ತಾ? ಎಲ್ಲರೂ ಆ ಮಾತಿಗೆ ಒಪ್ಕೊಂಡ ನಂತರ ಅಲ್ಲಿಯ ಮರದ ನಿಂತಿದ್ದಂಥ ಶಾಂತಲಾದೇವಿ ಮತ್ತು ಉದಯಾದಿತ್ಯರಿಬ್ರು ಬೇಡ ಬೇಡ ರಾಜದ ಬೊಕ್ಕಸಕ್ಕೆ ಕೊಡಬೇಡ್ರಿ ಅಂತ ಮುಂದುಗಡೆ ಬಂದು ನಿಂತರು. ಅವ್ರ ಜನ ಎಲ್ಲ ಏನು ಮಾಡ್ತಾರೆ, ಆ ಕಡೆಗೆ ನೋಡ್ತಾರೆ, ಯಾರು ಬಂದಿದ್ದಾರೆ ಅಂತೇಳಿ ಎಲ್ಲ ನೋಡಿ ಯಾರು ನೀವು ಅಂತ ಕೇಳಿದಾಗ ನಾವು ಯಾರೇ ಆಗಿರಲಿ ನೀವು ಮಾಡ್ತಿರೋ ತೀರ್ಮಾನ ಸರಿಯಲ್ಲ ಅಂತ ಶಾಂತಲಾದೇವಿ ಹೇಳ್ತಾರೆ. ಆಗ ಯಾಕಪ್ಪ ನೀನು ಯಾರು ಇದನ್ನೆಲ್ಲ ಹೇಳಕ್ಕೆ ಅಂತ ಊರವ್ರು ವಿಚಾರಿಸಿದಾಗ, ಅಲ್ಲ ಇದು ನಿಮ್ಮೂರಿನ ದುಡ್ಡು, ಇಬ್ಬರು ರೈತರು ನಿಮ್ಮೂರಿನವರೇ ತಾನೆ, ಈ ರೈತನದಾಗಿರ್ಲಿ ಈ ರೈತನದಾಗಿರ್ಲಿ, ಆದ್ರೆ ಅವ್ರಿಬ್ರು ಬೇಡ ಅಂತ ಹೇಳಿದಾಗ ಊರಿಗೆ ಇನ್ನೊಂದಕ್ಕೆ ಬಳಕೆ ಮಾಡ್ಕೊಳ್ರಿ, ಅದನ್ನ ರಾಜ್ಯದ ಬೊಕ್ಕಸಕ್ಕೆ ಯಾಕೆ ಕೊಡ್ತೀರಿ ಅಂತ ಅವ್ರು ಪ್ರಶ್ನೆ ಮಾಡಿದಾಗ ಆ ಕುಟುಂಬ ಇದರಲ್ಲಿ ಪಂಚಾಯಿತಿಯಲ್ಲಿ ಇದ್ದಂಥ ಒಬ್ಬ ಹಿರಿಯ ವ್ಯಕ್ತಿ ಕೇತುಮಲ್ಲ ನಾಯಕ, ನಮ್ಮ ತಂದೆ ತಾಯಿ ಯಾರು? ನಮ್ಮ ರಾಜ ನಮ್ಮ ರಾಣಿನೇ, ನಾವು ಅವ್ರ ಮಕ್ಕಳು, ತಂದೆ ದುಡ್ದಿದ್ದು ಮಕ್ಳಿಗೆ ಸೇರ್ಬೇಕು, ಮಕ್ಕಳು ದುಡ್ದಿದ್ದು ತಂದೆ ಸೇರ್ಬೇಕಲ್ವಾ? ಇದರಲ್ಲಿ ಸ್ವಾರ್ಥ ಬಂದ್ಬಿಡುತ್ತೆ. ನಮ್ಮೂರಿಗೆ ಅಂತ ಬಳಸ್ಕೊಂಡ್ರೆ ನಾವು ಏನಾಗ್ಬಿಡ್ತೀವಿ? ಸ್ವಾರ್ಥಿಗಳಾಗ್ಬಿಡ್ತೀವಿ. ಹಾಗಾಗಿ ನಾವು ರಾಜನಿಗೆ ಇದನ್ನ ಒಪ್ಪಿಸ್ತೀವಿ ಅಂತ ಹೇಳ್ತಾನೆ. ಅವಳು ಸುಮಾರು ಪ್ರಯತ್ನವನ್ನು ಪಡ್ತಾಳೆ ಬೇಡ ಅಂತ ಹೇಳೋದಕ್ಕೆ. ಆದರೂ ಇಡೀ ಊರಿನ ಜನ ಒಂದೇ ಅಭಿಪ್ರಾಯ ಏನಾಗಿತ್ತಪ್ಪ ಅಂದರೆ ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಸಂಪತ್ತು ಅಂತ. ಕೊನೆಗೆ ಶಾಂತಲಾದೇವಿ ಯಾರು ಅಂತ ಗೊತ್ತಾಯ್ತು. ಉದಯಾದಿತ್ಯ ಬಂದು ಮುಂದೆ ನಿಂತು ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ನಿಮ್ಮ ಯಾರೋ ರಾಣಿ, ನಿಮ್ಮ ಯುವರಾಣಿನೇ ಏನು ಮಾಡ್ತಾ ಇದ್ದಾಳೆ, ಮಾರುವೇಷದಲ್ಲಿ ಸಂಚಾರ ಮಾಡ್ತಾ ಇರೋದು. ಇಲ್ಲಿ ನಿಂತಿರೋದು ಬೇರೆ ಯಾರು ಅಲ್ಲ, ಸಾಕ್ಷಾತ್ ನೀವು ಲಕ್ಷ್ಮೀದೇವಿ ಅಂತ ಏನು ಅವ್ರ ಬಾಯಲ್ಲೇ ಬಂದ್ಬಿಡುತ್ತೆ. ಅವ್ರು ಗೊತ್ತಾಗೋದಕ್ಕೂ ಮುಂಚೆ ನಮ್ಮ ಮುಂದೆ ಇರೋ ಶಾಂತಲಾದೇವಿ ಅನ್ನೋದು ಗೊತ್ತಾಗೋದಕ್ಕೂ ಮುಂಚೆ ಊರಿನ ಜನನೇ ಶಾಂತಲಾದೇವಿಯನ್ನ ಮತ್ತು ವಿಷ್ಣುವರ್ಧನನ್ನ ಹೊಗಳ್ಬಿಡ್ತಾರೆ. ನಾರಾಯಣನಂತ ರಾಜ, ಲಕ್ಷ್ಮಿಯಂತಹ ರಾಣಿ ಇದ್ದಾಗ ನಮ್ಮ ಊರಿಗೆ ಯಾವ ಕೊರತೆನೂ ಇಲ್ಲ ಅಂದಾಗ ಆ ಲಕ್ಷ್ಮೀದೇವಿ ನಿಮ್ಮ ಮುಂದೆನೇ ನಿಂತಿರೋದು ಅಂತ ಉದಯಾದಿತ್ಯ ಬಂದು ಅತ್ತಿಗೆಯನ್ನು ಅವರೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾನೆ. ಆ ಪೇಟ ತೆಗಿತಾಳೆ, ಅಂಟಿಸಿರುವಂಥ ಮೀಸೆಯನ್ನು ಕೀಳ್ತಾಳೆ. ಇಡೀ ಊರಿನ ಹೆಂಗಸರೆಲ್ಲ ಬಂದು ಅವಳಿಗೆ ಮುಟ್ಕೊಂಡ್ಬಿಡ್ತಾರೆ. ಅವ್ರು ನೋಡೇ ಇರಲ್ಲ ರಾಣಿನ. ಈಗ ಎದುರಿಗೆ ಬಂದು ನಮ್ಮೂರಿನ ರಾಣಿ ನಮ್ಮೂರಿಗೆ ಎದುರು ಬಂದು ನಿಂತಾಳೆ ಅಂತೇಳಿ ಎಲ್ಲ ಅವಳು ಮುಟ್ಟಿ ಮುಟ್ಟಿ ಸಂತೋಷ ಪಡ್ತಾರೆ. ಕೊನೆ ಶಾಂತಲಾದೇವಿ ಒಂದು ತೀರ್ಮಾನ ಮಾಡ್ತಾಳೆ, ಈ ಹಣವನ್ನು ಇದೇ ಊರಿನಲ್ಲಿ 2 ದೇವಾಲಯವನ್ನು ಕಟ್ಟಲಿಕ್ಕೆ ಬಳಸೋಣ. ಒಂದು ಶಾಂತಲೇಶ್ವರ ದೇವಾಲಯ, ಇನ್ನೊಂದು ಹೊಯ್ಸಳೇಶ್ವರ ದೇವಾಲಯ ಅಂತ ಜನತೆ ಹೇಳುತ್ತೆ. ಶಾಂತಲೇಶ್ವರ ಅಂದರೆ ಶಾಂತಲಾದೇವಿಯ ಸ್ಮರಣೆ, ಹೊಯ್ಸಳೇಶ್ವರ ಅಂದರೆ ವಿಷ್ಣುವರ್ಧನನ ಸ್ಮರಣೆ ಅಂತೇಳಿ 2 ದೇವಾಲಯಕ್ಕೆ ಹಣ ವಿನಿಯೋಗ ಆಗಲಿ ಅಂತ ಕೊನೆಯ ತೀರ್ಮಾನವನ್ನು ಮಾಡ್ತಾರೆ. ಅದು ಈ ಪಾಠದಲ್ಲಿ ನಾವು ನೋಡುವಂಥ ಅಂಶ. ಹೀಗೆ ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದಾದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದಾಗಿದೆ. ಇಷ್ಟು ಆಶಯ ಭಾವ. ನೆಕ್ಸ್ಟ್ ಪ್ರವೇಶ ಭಾಗ. ಕನ್ನಡದ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿ ಕೂಡ ಒಂದು. ಕಾದಂಬರಿಗಳು ಕೇವಲ ಮನೋರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ. ಇದು ಮನುಷ್ಯನ ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರ. ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೇದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನು ನೋಡಬಹುದು. ಬಿ. ವೆಂಕಟಾಚಾರ್ಯ, ಗುಲ್ವಾಡಿ ವೆಂಕಟರಾಯ, ಕೆರೂರು ವಾಸುದೇವಾಚಾರ್ಯ, ಎನ್. ಎಸ್. ಪುಟ್ಟಣ್ಣ, ಕುವೆಂಪು, ಶಿವರಾಮ ಕಾರಂತ, ಅನಂತ ಕಾರಸು, ಬಸವರಾಜ ಕಟಿಮನಿ, ನಿರಂಜನ, ಎಸ್. ಎಸ್. ಭೈರಪ್ಪ, ಟಿ. ಲಂಕೇಶ್, ಜಿ. ವಿ. ಅಯ್ಯರ್, ತ್ರಿವೇಣಿ, ಎಂ. ಕೆ.
ತ್ರಿವೇಣಿ, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಬಹುದಾಗಿದೆ. ನೆಕ್ಸ್ಟ್ ಡಾಕ್ಟರ್ ಸಾಹಿ ಮಲ್ಲಯ್ಯ ಇವರ ನಾಟ್ಯಮಯೂರಿ ಕಿರು ಕಾದಂಬರಿಯನ್ನು ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ್ ಹಾಗೂ ನಾಟ್ಯರಾಣಿ ಶಾಂತಲೆಯನ್ನು ಕುರಿತು ಬರೆದಿರುವುದಾಗಿದೆ. ಅದರಲ್ಲಿನ ಪ್ರಮುಖ ವ್ಯಕ್ತಿಯಾಗಿ ಕಾಣಬರುವ ಶಾಂತಲೆಯು ಪ್ರಜೆಗಳ ಮೇಲೆ ಇಟ್ಟಿರುವ ನಿಷ್ಠೆ ಹಾಗೂ ಕಾಳಜಿಯನ್ನು ಪ್ರಜೆಗಳ ಸ್ವಾರ್ಥ ರಹಿತವಾಗಿ ರಾಜ್ಯಾಭಿವೃದ್ಧಿ ಹಾಗೂ ರಾಜ್ಯಭಕ್ತಿ ತೋರುವುದನ್ನು ಈ ಪಾಠದಲ್ಲಿ ಕಾಣಬಹುದಾಗಿದೆ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಯೂ ಕೂಡ ಒಂದು. ಬೇರೆ ಯಾವ ರೀತಿಯ ಸಾಹಿತ್ಯ ಪ್ರಕಾರಗಳನ್ನು ನೋಡಿದೀವಿ ನಾವು? ಸಣ್ಣ ಕಥೆ, ಪ್ರಬಂಧ ಅಲ್ವಾ? ಅದರಲ್ಲಿ ಒಂದು ಯಾವುದು? ಕಾದಂಬರಿ ಕೂಡ. ಕಥೆಗಳು ಎಲ್ಲವೂ ಬಂತು. ಇದರಲ್ಲಿ ಕಾದಂಬರಿಯೂ ಕೂಡ ಸಾಹಿತ್ಯದ ಒಂದು ಪ್ರಕಾರ. ಕಾದಂಬರಿಗಳು ಕೇವಲ ಮನೋರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ. ಇಡೀ ಬದುಕನ್ನು ಚಿತ್ರಣ ಮಾಡುವಂಥವಾಗಿರೋದ್ರಿಂದ ಅವು ಮಹಾಕಾವ್ಯಗಳಾಗಿವೆ. ಇದು ಮನುಷ್ಯನ ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರ. ಮನುಷ್ಯನ ಬದುಕಿನ ಚಿತ್ರಣವನ್ನು, ಅದರ ರಹಸ್ಯವನ್ನ ಕಣ್ಮುಂದೆ ಇಡುವಂಥದ್ದು ಯಾವ ಪ್ರಕಾರ? ಕಾದಂಬರಿ ಪ್ರಕಾರ. ಬೇರೆ ಬೇರೆ ರೀತಿಯ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತಹ ಕಾದಂಬರಿಗಳ ರಚನೆ ಆಗುತ್ತೆ. ಯಾವ್ಯಾವುದು ಅಂದರೆ ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೇದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನು ನಾವು ನೋಡಬಹುದು. ಆ ರೀತಿ ಕಾದಂಬರಿಗಳನ್ನು ನಮ್ಮ ಕನ್ನಡ ಸಾಹಿತಿಗಳೇ ರಚನೆ ಮಾಡಿದ್ದಾರೆ. ಕೆಲವೊಂದು ಕಾದಂಬರಿಕಾರರು ಅಂತಾನೆ ಅವ್ರನ್ನ ಕರಿತೀವಿ. ಬೇರೆ ಕೃತಿಗಳಿಗಿಂತ, ನಾಟಕಗಳಿಗಿಂತ, ಕವನಗಳಿಗಿಂತ, ಕಥೆಗಳಿಗಿಂತ ಹೆಚ್ಚು ಬರೀ ಕಾದಂಬರಿಗಳನ್ನೇ ಬರೆದಿರುವಂಥವ್ರು ಇದ್ದಾರೆ. ಅವರನ್ನ ಕಾದಂಬರಿಕಾರರು ಅಂತ ಕರಿತೀವಿ. ಹಾಗಿದ್ರೆ ಯಾರ್ಯಾರು? ಬಿ ವೆಂಕಟಾಚಾರ್ಯ, ಗುಲ್ವಾಡಿ ವೆಂಕಟರಾಯ, ಕೆರೂರ ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಕುವೆಂಪು, ಶಿವರಾಮ ಕಾರಂತ, ಅನಕೃ, ತಾರಸು, ಬಸವರಾಜ ಕಟ್ಟಿಮನಿ, ನಿರಂಜನ, ಎಸ್.ಎಲ್. ಭೈರಪ್ಪ, ಪಿ. ಲಂಕೇಶ್, ಜಿ.ವಿ. ಅಯ್ಯರ್, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಬಹುದು. ಇವರೆಲ್ಲರೂ ಕನ್ನಡದ ಕಾದಂಬರಿಗಳನ್ನು ಬರೆದಿರುವಂಥವರು. ಡಾಕ್ಟರ್ ಸಾಶಿ ಮರುಳಯ್ಯ ಅವರು ನಾಟ್ಯಮಯೂರಿ ಕಿರು ಕಾದಂಬರಿಯನ್ನು ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯರಾಣಿ ಶಾಂತಲೆಯನ್ನು ಕುರಿತು ಬರೆದಿರುವುದಾಗಿದೆ. ಸಾಶಿ ಮರುಳಯ್ಯ ಇವರು ತಮ್ಮ ಕಿರು ಕಾದಂಬರಿ ಇದು. ಇದರಲ್ಲಿ ಯಾರ ಬಗ್ಗೆ ಬರೀತಾ ಇದ್ದಾರೆ? ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಮತ್ತು ಆತನ ಪಟ್ಟದರಸಿ ಯಾರು? ಶಾಂತಲಾದೇವಿ. ಇವರ ಬಗ್ಗೆ ಕುರಿತಾಗಿರುವಂತಹ ಕಾದಂಬರಿಯಾಗಿದೆ. ಅದರಲ್ಲಿ ನಾವು ಪ್ರಮುಖ ವ್ಯಕ್ತಿಯಾಗಿ ಕಾಣಬರುವ ಶಾಂತಲೆಯು ಪ್ರಜೆಗಳ ಮೇಲೆ ಇಟ್ಟಿರುವ ನಿಷ್ಠೆ ಹಾಗೂ ಕಾಳಜಿಯನ್ನು, ಪ್ರಜೆಗಳು ಸ್ವಾರ್ಥರಹಿತರಾಗಿ ರಾಜ್ಯಾಭಿವೃದ್ಧಿ ಹಾಗೂ ರಾಜಭಕ್ತಿ ತೋರುವುದನ್ನು ಈ ಪಾಠದಲ್ಲಿ ಕಾಣಬಹುದಾಗಿದೆ. ಪ್ರಮುಖ ಇದರಲ್ಲಿ ಕಾಣಬರುವಂತಹ ಪ್ರಮುಖ ಪಾತ್ರ ಯಾವುದಪ್ಪ ಅಂತ ಹೇಳಿದ್ರೆ ಅದೇ ಶಾಂತಲಾದೇವಿಯದ್ದು. ಅವಳು ಪ್ರಜೆಗಳ ಮೇಲೆ ಇಟ್ಟಿರುವಂತಹ ನಿಷ್ಠೆ ಮತ್ತೆ ಕಾಳಜಿ, ಪ್ರಜೆಗಳ ಮೇಲೆ ಇಟ್ಟಿರುವಂತಹ ಕಾಳಜಿ, ಅದೇ ರೀತಿ ಜನಗಳು ತಮ್ಮ ರಾಜ್ಯದ ಬಗ್ಗೆ ಇಟ್ಟಿರುವಂತಹ ರಾಜ್ಯಾಭಿವೃದ್ಧಿ ಹಾಗೂ ರಾಜಭಕ್ತಿ, ಇವುಗಳನ್ನು ನಾವು ಈ ಪಾಠದಲ್ಲಿ ನೋಡ್ತೇವೆ. ಇಷ್ಟು ಪಾಠದ ಪ್ರವೇಶ ಭಾಗ. ನೆಕ್ಸ್ಟ್ ಪಾಠ ಭಾಗ ಓದ್ರಿ ಯಾರಾದ್ರು? ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜಗಳನ್ನೆಕರು ಅವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವರ ಸ್ವಾಧೀನದಲ್ಲಿತ್ತು. ಅಲ್ಲಿ ಅಧಿಯಾಮ ಎಂಬುವರು ರಾಜಪ್ರತಿನಿಧಿಯಾಗಿ ನೆಲೆಸಿದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಭರತ ಖಂಡದ
ದುರಾಶ ಪಿಚಾಚಿ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶಪಡಿಸಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದು ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನ. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಇಲ್ಲಿ ಈ ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆ ನಡೀತಾ ಇದೆ. ಹೊಯ್ಸಳ ಸಾಮ್ರಾಜ್ಯ ದಿನೇ 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 ಪ್ರಗತಿಯತ್ತ ಸಾಗ್ತಾ ಇದೆ. ಯಾರು ಹೊಯ್ಸಳ ಸಾಮ್ರಾಜ್ಯದ ಅರಸ? ವಿಷ್ಣುವರ್ಧನ. ದ್ವಾರ ಸಮುದ್ರ ಈತನ ರಾಜಧಾನಿ. ದ್ವಾರ ಸಮುದ್ರವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಏನ್ ಮಾಡ್ತಿದ್ದಾನೆ? ಆಳ್ವಿಕೆಯನ್ನ ಮಾಡ್ತಾ ಇದ್ದಾನೆ. ಅವನು ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲವೂ ಜಯನೇ. ಯಾರಿಗೆ? ವಿಷ್ಣುವರ್ಧನನಿಗೆ ಬರೀ ಜಯನೇ ಸಿಗ್ತಾ ಇತ್ತು, ಎಲ್ಲೂ ಸೋಲು ಅನ್ನೋದೇ ಇರಲಿಲ್ಲ. ಹಾಗಾಗಿ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರ್ತಾನೆ ಇದ್ದ. ಅಂದ್ರೆ ಒಂದು ರಾಜ್ಯ ವಿಸ್ತಾರ ಏನಾಗ್ತಾ ಇತ್ತು? ದೊಡ್ಡದಾಗಿನೇ ಬೆಳೀತಾ ಇತ್ತು. ಇದನ್ನ ನೋಡಿದಂತ ಅಕ್ಕಪಕ್ಕದ ರಾಜರುಗಳು ಅವನನ್ನ ಕಂಡು ಅಸೂಯೆ ಪಡ್ಲಿಕ್ಕೆ ಶುರು ಮಾಡಿದ್ರು. ಅವನನ್ನು ಕಂಡು ಅವನನ್ನೇನಾದ್ರೂ ಮಾಡಿ ಹಿಂದೆಳಿಬೇಕು, ಅವನಿಗೆ ಸೋಲುಣಿಸ್ಬೇಕು, ಆಯ್ತಾ? ಈ ರೀತಿ ಅವನನ್ನು ಮುಂದುವರಿಲಿಕ್ಕೆ ಬಿಡಬಾರ್ದು ಅಂತೇಳಿ ಅವನನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನೇನೋ ದಾರಿಗಳನ್ನು ಹುಡುಕ್ತಾ ಇದ್ರು, ವಿಷ್ಣುವರ್ಧನನನ್ನ ಸೋಲಿಸ್ಬೇಕು ಅಂತ. ಹೀಗೆ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳ ಅನೇಕರು ಹವಣಿಸುತ್ತಿದ್ದರು. ಏನಾದ್ರೂ ಮಾಡಿ ಇವನನ್ನ ಅವನ ಕೈಗೆ ಇಷ್ಟೊಂದು ಅಭಿವೃದ್ಧಿ ಹೊಂದಲಿಕ್ಕೆ ಆಗ್ಬಾರ್ದು, ಆ ರೀತಿ ಮಾಡಬೇಕು ಅಂತೇಳಿ ಯೋಜನೆಯನ್ನ ರೂಪಿಸ್ತಾ ಇದ್ರು. ಅಂಥವರಲ್ಲಿ ಒಬ್ಬ ಯಾರಪ್ಪ ಅಂತ ಹೇಳಿದ್ರೆ ಕುಲೋತ್ತುಂಗ. ಅವನ ಹೆಸರೇನು? ಕುಲೋತ್ತುಂಗ. ಇವನಿಗೆ ವಿಷ್ಣುವರ್ಧನನಿಗೆ ಶತ್ರುನ ಮಿತ್ರನ? ಶತ್ರು. ಇವನು ಏಳಿಗೆ ಇವನು ಸಹಿಸ್ಕೊಂತಿರ್ಲಿಲ್ಲ. ಏನಾದ್ರೂ ಮಾಡಿ ಇವನಿಗೆ ಸೋಲುಣಿಸ್ಬೇಕು, ಇವನು ಅಭಿವೃದ್ಧಿ ಹೊಂದುತ್ತಾ ಇರೋದನ್ನ ತಡಿಬೇಕು ಅಂತಾನೆ ಅವನಿಸ್ತಾ ಇದ್ದ. ಯಾರೋ? ಕುಲೋತ್ತುಂಗ. ಅವರಲ್ಲಿ ಒಬ್ಬ ಯಾರೋ? ಕುಲೋತ್ತುಂಗ ಅನ್ನೋ ಒಬ್ಬ ರಾಜ. ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅವ ತಲಕಾಡನ್ನ ಈತ ಆಳ್ವಿಕೆ ಮಾಡ್ತಾ ಇದ್ದ. ಅಲ್ಲಿ ಆದಿಯಮ ಎಂಬುವನನ್ನು ಪ್ರತಿನಿಧಿಯನ್ನಾಗಿ ನೇಮಿಸಿದ್ದನು. ತಲಕಾಡು 8ನೇ ತರಗತಿ ಓದಿದ್ರಲ್ವ? ತಲಕಾಡಿನ ಯಾವ ಪಾಠದ ಹೆಸರು? ತಲಕಾಡಿನ ವೈಭವ. ಅಲ್ಲಿ ಚೋಳರು ಆಳಿದ್ರು ತಲಕಾಡನ್ನಂತ ಒಂದು ಮಾತು ಬಂದಿರಲಿಲ್ವಾ? ಆ ಚೋಳ ಅರಸ ಬೇರೆ ಯಾರು ಅಲ್ಲ, ಕುಲೋತ್ತುಂಗ ಚೋಳ. ಅರ್ಥ ಆಯ್ತಾ? ಈಗ ಆ ತಲಕಾಡಿನಲ್ಲಿ ಇನ್ನೊಬ್ಬನನ್ನ ನೇಮಕ ಮಾಡಿದಾನೆ. ಅವನ ಹೆಸರು ಏನಪ್ಪ ಅಂತ ಹೇಳಿದ್ರೆ ಆದಿಯಮ. ಇವನನ್ನ ಯಾವ್ದನ್ನ ತಲಕಾಡನ್ನ ನೋಡ್ಕೊಳ್ಳಿಕ್ಕೆ ಪ್ರತಿನಿಧಿಯನ್ನಾಗಿ ಬಿಟ್ಟಿದ್ದಾನೆ. ಯಾರೋ? ಕುಲೋತ್ತುಂಗ. ಆದಿಯಮನನ್ನ ರಾಜಪ್ರತಿನಿಧಿಯನ್ನಾಗಿ ನೇಮಿಸಿದ್ದನು. ಎಲ್ಲಿ?
ತಲಕಾಡಲ್ಲಿ ನೇಮಿಸಿದ್ದ. ಹೀಗೆ ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಏನು ಆಶಾವಾದಿ? ಪ್ರಚಂಡ ಆಶಾವಾದಿ ಅಂದ್ರೆ ಅತೀ ಆಸೆ ಹೊಂದಿದಂಥವನು. ರಾಜ್ಯ ವಿಸ್ತಾರ ಎಷ್ಟೇ ಇದ್ರೂ ಇನ್ನೂ ಹೆಚ್ಚಿಗೆ ಬೆಳಿಬೇಕು ನನ್ನ ಸಂಪತ್ತು, ನನ್ನ ರಾಜ್ಯ ಇನ್ನೂ ವಿಸ್ತಾರವಾಗಬೇಕು ಅನ್ನೋ ಆಸೆಯನ್ನ ಹೊಂದಿದಂಥವನಾಗಿದ್ದ ಪ್ರಚಂಡ ಆಶಾವಾದಿ. ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಅವನ ಆಸೆ ಏನಾಗಿತ್ತಪ್ಪ ಅಂದ್ರೆ ಅಖಂಡ ಅಂದ್ರೆ ಇಡೀ ಭರತಖಂಡವನ್ನೇ ಗೆಲ್ಲಬೇಕು ನಾನು ಅನ್ನೋ ದುರಾಸೆಯನ್ನ ಹೊಂದಿದಂಥ ವ್ಯಕ್ತಿಯಾಗಿದ್ದವನು ಯಾರೋ? ಕುಲೋತ್ತುಂಗ ಅನ್ನೋ ರಾಜ, ಚೋಳರ ಅರಸ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಅವನು ಕಂಡಿದ್ದ ಯಾರ ಮೇಲೆ? ಈಗ ವಿಷ್ಣುವರ್ಧನನ ಮೇಲೆ, ದ್ವಾರ ಸಮುದ್ರದ ಮೇಲೆ. ಆಯ್ತಾ? ಬೇರೆ ರಾಜರಿಗಿಂತ ಹೆಚ್ಚು ವೈರತ್ವ ಸಾಧಿಸಿರೋದವನು ವಿಷ್ಣುವರ್ಧನನ ಮೇಲೆ. ಹಾಗಾಗಿ ಏನ್ ಮಾಡಿದವನು? ಆದಿಯಮನಿಗೆ ಪ್ರಚೋದನೆ ನೀಡಿದ. ನೋಡು, ನೀನ್ ಸರಿಯಾದ ಸಮಯವನ್ನ ನೋಡ್ಕೊಂಡು ಏನ್ ಮಾಡ್ಬೇಕು? ಸರಿಯಾದ ಸಮಯವನ್ನ ನೋಡ್ಕೊಂಡು ಏನ್ ಮಾಡ್ಬೇಕು? ನೀನು ವಿಷ್ಣುವರ್ಧನನ ಮೇಲೆ ದಾಳಿ ಮಾಡ್ಬೇಕು. ಶತ್ರುಗಳು ಒಂಟಿಯಾಗಿರ್ಬೇಕು ಅನ್ನೋ ರಾಜ ಯಾರು? ವಿಷ್ಣುವರ್ಧನ. ಸೈನ್ಯದಿಂದ ಸ್ವಲ್ಪ ದೂರ ಇರಬೇಕು ಅಂತ ಸಮಯವನ್ನ ನೋಡ್ಕೊಂಡು ಏನ್ ಮಾಡೋ? ನೀನು ವಿಷ್ಣುವರ್ಧನನ ರಾಜ್ಯದ ಮೇಲೆ ಏನ್ ಮಾಡೋ? ದಾಳಿ ಮಾಡು ಅಂತೇಳಿ ಒಟ್ಟಾರೆ ಅವನು ಇವನನ್ನೇ ಸೋಲ್ಸೋದನ್ನೇ ಕಾಯ್ತಾ ಇದ್ದ. ಹೀಗೆ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಆದಿಯಮ ಹಂಗಂತ ಹೇಳಿದ ತಕ್ಷಣ ಏಕಾಏಕಿ ವಿಷ್ಣುವರ್ಧನನ ಮೇಲೆ ದಾಳಿ ಮಾಡಲಿಲ್ಲ. ಏನ್ ಮಾಡಿದ? ಪ್ರಾರಂಭದಲ್ಲಿ ಆದಿಯಮ ವಿಷ್ಣುವರ್ಧನನ ರಾಜ್ಯಕ್ಕೆ ಬರೋದಕ್ಕೂ ಮುಂಚೆ ಅಕ್ಕಪಕ್ಕ ಇರುವಂತ ಸಣ್ಣ ಪುಟ್ಟ ದಾಳಿಗಳು, ಬೇರೆ ಬೇರೆ ಸಣ್ಣ ಪುಟ್ಟ ಪ್ರಾಂತ್ಯಗಳು, ಗ್ರಾಮಗಳಿದ್ದಾನೆ, ಇವುಗಳಿಗೆ ದಾಳಿ ಮಾಡ್ತಾ ಬಂದ. ಆಮೇಲೆ ಹತ್ರ ಈಗ ದ್ವಾರ ಸಮುದ್ರದ ಹತ್ರ ಒಂದು ಇದ್ದಕ್ಕಿದ್ದಾಗೇನೆ ಒಂದು ದಂಡಯಾತ್ರೆ ಅಂದ್ರೆ ದೊಡ್ಡದಾದ ಸೈನ್ಯವನ್ನ ಕಟ್ಕೊಂಡು ಏಕಾಏಕಿ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡು ಬಂದ. ಸಣ್ಣ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ವಿಷಯ ಗೊತ್ತಾಗ್ಬಿಡ್ತು. ಯಾರು ಹೇಳ್ತಾರೆ ವಿಷಯನ? ಗುಪ್ತಚರರು. ರಾಜ ಇಡೀ ರಾಜ್ಯದ ಯಾರನ್ನು ಬಿಟ್ಟಿರ್ತಾನೆ? ಗುಪ್ತಚರರನ್ನ ಬಿಟ್ಟಿರ್ತಾನೆ. ಅವ್ರ ಕೆಲಸ ಏನು? ಅವ್ರ ಕೆಲಸ ಏನು? ರಾಜ್ಯದಲ್ಲೆಲ್ಲ ಸುತ್ತಾಡಿ ಏನೇನು ವರ್ತಮಾನಗಳು ನಡೀತಾ ಇರೋ ಅವುಗಳನ್ನೆಲ್ಲ ರಾಜನಿಗೆ ತಿಳಿಸ್ಬೇಕು. ಈ ಗುಪ್ತಚರರಿಂದ ಗೊತ್ತಾಗ್ಬಿಡ್ತು ನಮ್ಮ ರಾಜ್ಯದ ಗಡಿಯಲ್ಲಿ ಯಾರಿದ್ದಾರೆ? ಶತ್ರು ಸೈನ್ಯದವರು ರೆಡಿಯಾಗಿದ್ದಾರೆ. ನಾನು ಇಲ್ಲೇ ಇದ್ರೆ ನೇರವಾಗಿ ರಾಜಧಾನಿ ಮೇಲೆ, ಅರಮನೆಯ ಮೇಲೆ ದಾಳಿ ಮಾಡ್ಬೋದು. ಹಾಗಾಗಿ ಏನ್ ಮಾಡ್ಬೇಕು? ಈಗ ನಾನು ದ್ವಾರ ಸಮುದ್ರದಿಂದ ಆದಷ್ಟು ಬೇಗ ಗಡಿ ಭಾಗಕ್ಕೆ ಹೋಗ್ಬೇಕು. ಆದಿಯಮನನ್ನು ಎದುರಿಸ್ಬೇಕಂದ್ರೆ ಈ ಗಡಿ ಭಾಗಕ್ಕೆ ಹೋಗ್ಬೇಕು. ಅದಕ್ಕೆ ಹೋಗ್ಲಿಕ್ಕೆ ವಿಷ್ಣುವರ್ಧನ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧನಾದ. ಹೀಗೆ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನ ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ನೆಕ್ಸ್ಟ್ ಮುಂದಿನ ಭಾಗ ಓದ್ರಿ. ಓದಪ್ಪ ವಿನಯ. ಸಕವರ್ಷ 1035 ಧರ್ಮುಖಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿಯಂದು ದಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿದ್ದು. ಮಳವಳ್ಳಿ ಮುಡುಕೋಟರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯ ತಲಕಾಡು ಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು.
ಹಲವಾರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚೆದೆಯ ಕಟ್ಟಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಶಕವರ್ಷ 1038ನೇ ದುರ್ಮುಖಿ ನಾಮ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರ ಯಾತ್ರೆ ಹೊರಟಿತು. ಈಗ ಹೊರಟಿತು ಸೈನ್ಯ ಎಲ್ಲಿಗೆ? ತಲಕಾಡಿನ ಕಡೆಗೆ. ಆದಿಯಮ್ಮ ಇರೋದೆಲ್ಲಿ? ತಲಕಾಡು. ಆ ಕಡೆ ಈಗ ಸೈನ್ಯ ಹೊರಡ್ತು. ವಿಷ್ಣುವರ್ಧನ ಸೈನ್ಯ ಸಮೇತನಾಗಿ ಹೊರಟು ನಿಂತ. ಮಧ್ಯೆ ಯಾವ್ಯಾವ ಸ್ಥಳಗಳು ಬರ್ತಾವಪ್ಪ ಅಂತ ಹೇಳಿದ್ರೆ ಮಳವಳ್ಳಿ, ಮುಡುಕುತೊರೆ ಈ ಗ್ರಾಮಗಳನ್ನ ದಾಟಿ ಮುಂದಕ್ಕೆ ಹೋದಾಗ ಆ ಭಾಗದಲ್ಲಿ ಘನಘೋರವಾದ ಯುದ್ಧ ನಡೀತು. ಹೊಯ್ಸಳರ ಕೈ ಮೇಲಾಯ್ತು. ಏನು ಹೊಯ್ಸಳರ ಕೈ ಮೇಲಾಯ್ತು? ಜಗಳ. ಹೊಯ್ಸಳರು ಗೆದ್ರು ಅಂತ ಅವ್ರಿಗೆ ಕೈ ಮೇಲಾಯ್ತು ಅಂದ್ರೆ ಅವರು ಗೆದ್ರು. ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ್ಮನ ಕಡೆ ಸೈನ್ಯ ಕಂಗಾಲಾಗ್ಬಿಟ್ಟು ಭಯಭೀತರಾದ್ರು ಆ ಸೈನ್ಯದವರು. ಆದಿಯಮ್ಮ ಯುದ್ಧದಲ್ಲಿ ಯಾವಾಗ ರಾಜನ ಮರಣ ಆಗುತ್ತೋ ಸೈನ್ಯ ಇರಲ್ಲ. ಯುದ್ಧದಲ್ಲಿ ರಾಜ ಯಾವಾಗ ಸಾವನ್ನಪ್ಪದ ಅಂತ ಸುದ್ದಿ ಬೆಳೆಯುತ್ತೋ ಸೈನ್ಯದವರಿಗೆ ಆ ಸೈನ್ಯ ದಿಕ್ಕಪಾಲ ಓಡ್ಬಿಡುತ್ತೆ. ರಾಜ ಇರೋವರೆಗೂ ಮಾತ್ರ ಅವರು ಆ ಯುದ್ಧ ಭೂಮಿಯಲ್ಲಿ ಹೋರಾಡ್ತಾರೆ. ರಾಜ ಮರಣ ಹೊಂದದಂದ್ರೆ ಮುಗೀತಲ್ಲಿ ಯುದ್ಧ. ಅವ್ರು ಗೆದ್ದಂಗೆ, ಶತ್ರು ಕಡೆಯವರು ಗೆದ್ದಾಗೆ ಅಲ್ವಾ. ಅಲ್ಲಿಗೆ ಅವರು ಏನ್ ಮಾಡ್ತಾರೆ? ತಮ್ಮನ್ನು ತಾವು ಉಳಿಸ್ಕೋಬೇಕಲ್ಲ, ತಮ್ಮ ಜೀವ. ಹಾಗಾಗಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಆದಿಯಮ್ಮ ಯಾವಾಗ ಯುದ್ಧದಲ್ಲಿ ಮಡದ್ನ ಅವನ ಸೈನ್ಯ ದಿಕ್ಕಪಾಲಾಗಿ ಓಡ್ತು. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಕಷ್ಟಪಡದನೆ ತಲಕಾಡು ಯಾರ ಕೈ ಸಿಕ್ತು? ವಿಷ್ಣುವರ್ಧನನ ಕೈಗೆ ಸಿಕ್ತು. ಸಮಸ್ತ ಸೇನೆ ಜಯಕಾರ ಹಾಕಲಿಕ್ಕೆ ಶುರು ಮಾಡಿದ ಯಾರಿಗೆ? ವಿಷ್ಣುವರ್ಧನನಿಗೆ. ಏನಂತ? ತಲಕಾಡು ಗೊಂಡನಿಗೆ ಜಯವಾಗಲಿ ಅಂದ್ರೆ ತಲಕಾಡನ್ನು ಗೆದ್ದಂತ ನಮ್ಮ ರಾಜನಿಗೆ, ಜಯಿಸಿದಂತವನಿಗೆ ಏನಾಗ್ಲಿ? ಜಯವಾಗ್ಲಿ, ಶುಭವಾಗ್ಲಿ ಅಂತ ಹೇಳಿ ಜೈಕಾರ ಹಾಕಿತು. ಈ ರೀತಿ ಈಗ ತಲಕಾಡಲ್ಲಿ ಚೋಳ ದೇಶದ ಯಾವೊಬ್ಬ ಪ್ರಜೆನೂ ಇಲ್ಲ, ರಾಜನೂ ಇಲ್ಲ, ಪ್ರಜೆಗಳಿದ್ದಾರೆ. ಆ ಚೋಳ ದೇಶದ ಕಡೆಯವರು ಯಾರು ಇಲ್ಲ. ಅರ್ಥ ಆಯ್ತಾ? ಏನ್ ಮಾಡ್ಬೇಕೀಗ? ಅವ್ರಿನ ಜನತೆ ಏನ್ ಮಾಡ್ಬೇಕು? ಅಲ್ಲಿವರೆಗೂ ನಮ್ಮ ರಾಜ ಯಾರು ಅನ್ಕೊಂಡಿದ್ರು? ಆದಿಯಮ್ಮ ಕುಲೋತ್ತುಂಗ ನಮ್ಮ ನಾಡೋನು ಅನ್ಕೊಂಡಿದ್ರು. ಆದ್ರೆ ಈಗ ಬದಲಾಗ್ತೈತೆ. ಅಧಿಕಾರ ಯಾರಿಗೆ ಹೋಗ್ತೈತೆ? ವಿಷ್ಣುವರ್ಧನನ ಕೈಗೆ ಹೋಗ್ತೈತೆ. ಈಗ ಊರಿನ ಜನರಲ್ಲಿ ಭಯ ಶುರುವಾಯ್ತು. ತಲಕಾಡಿನ ಜನತೆಯಲ್ಲಿ ಭಯ ಶುರುವಾಯ್ತು. ಈಗ ನಮ್ಮನ್ನ ವಿಷ್ಣುವರ್ಧನ ಗೆದ್ದಿದ್ದಾನೆ ಅಲ್ವಾ, ಅವನ ಆಡಳಿತ ಹೆಂಗಿದೆಯೋ, ಅವನು ಹೆಂಗೆ ನಮ್ಮನ್ನ ಆಳ್ತಾನೋ ಗೊತ್ತಿಲ್ಲ ಅಂತೇಳಿ ಆ ಊರಿನ ಜನ ಭಯಭೀತರಾಗಿದ್ರು. ಅವಾಗ ಏನ್ ಮಾಡ್ತಾನೆ ವಿಷ್ಣುವರ್ಧನ? ಅವ್ರಿಗೆಲ್ಲ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡ್ತಾನೆ. ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ಬರ್ರಿ ಕೈ ಸಿಕ್ಕದ್ದೆಲ್ಲ ಲೂಟಿ ಮಾಡ್ಬಿಡೋಣ ಅಂತ ಹೊರಡ್ತಾರೆ ವಿಷ್ಣುವರ್ಧನ ಸೈನಿಕರೇ. ಆದ್ರೆ ಅವ್ರನ್ನೆಲ್ಲವನ್ನ ತಡೆದು ಬೇಡ, ಮೊದಲೇ ಈಗ ಊರಿನ ಜನತೆ ಭಯಭೀತರಾಗಿದ್ದಾರೆ. ಯಾಕೆ? ಅವ್ರನ್ನ ಆಳುವಂತ ರಾಜ ಸತ್ತೋಗಿದ್ದಾನೆ ಅಲ್ವಾ. ಈಗ ನಾವು ಗೆದ್ದಿದೀವಿ, ಇವ್ರು ಹೆಂಗೋ ಏನೋ ಅಂತ ಭಯ ಇರುತ್ತೆ. ಅವ್ರನ್ನ ನಿಧಾನವಾಗಿ ನಮ್ಮ ಕಡೆ ಮನವೊಲಿಸ್ಕೋಬೇಕೇ ಹೊರತು ಅವ್ರಲ್ಲಿ ಇನ್ನೂ ಭಯವನ್ನು ಮುಗಿಸೋದು ಬೇಡ ಅಂತೇಳಿ ಒಂದು 4 ದಿನ ಇವ್ರ ಜೊತೆ ಇದ್ದು ಅವ್ರ ಸಂಪರ್ಕದಲ್ಲಿದ್ದು ಅವರು ನಮ್ಮ ಕಡೆ ಮನವೊಲಿಸ್ಕೊಳ್ಳೋಣ, ಯಾರು ಈ ರೀತಿಯ ಕ್ರೌರ್ಯವನ್ನು ಮಾಡಬೇಡಿ ಅಂತೇಳಿ ಸೈನಿಕರನ್ನ ಏನು ಮಾಡ್ತಾನೆ? ಸಮಾಧಾನ ಮಾಡ್ತಾನೆ.
ಅರ್ಥ ಆಯ್ತಾ? ಅರ್ಥ ಆಗಿದೆ ತಾನೆ? ಇವತ್ತಿನ ತರಗತಿ ಇಲ್ಲಿ ಇರಲಿ, ಇನ್ನು ಉಳಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅರ್ಥ ಆಗಿದೆಯಲ್ಲ?